ಇವತ್ತು ಬರೀ ಜಪಾನ್ ಹೋಗಿದೆ. ಇನ್ನು ಕೇವಲ ಏನು ಜಾಸ್ತಿ ಏನು ಬೇಡ, ಈ ಮೇ 6ನೇ ತಾರೀಕು ಅಷ್ಟೊತ್ತಿಗಿರಿ ಕ್ಯಾಲಿಫೋರ್ನಿಯಾ, ಸೌತ್ ಈಸ್ಟರ್ನ್ ಕಂಟ್ರೀಸು ಅಂದ್ರೆ ಅರೇಬು, ಈ ಬೆಹರಿನು ಇದೆಲ್ಲ ಇದೆಯಲ್ಲ, ಲಕ್ಷಣವಾಗಿ ಭೂಕಂಪದಲ್ಲಿ ಹೋಗುತ್ತೆ. ಏನು ಬಾಗ್ದಾದಲ್ಲಿ ಅವತ್ತು ಸದಾಂ ಹುಸೇನ್ ಅಂತ ಹೇಳಿ ಪೆಟ್ರೋಲಿಯಂ ಏನ್ ನೋಡಿದ್ರಿ ಸಮುದ್ರದಲ್ಲಿ, ಅದೇ ಸಮುದ್ರದ ಪೆಟ್ರೋಲಿಯಂ ನೋಡ್ತೀರಾ. ಪಾಶ್ಚಿಮ ದೇಶದಲ್ಲಿ ಇವತ್ತು ಏನಿದೆ ನ್ಯೂ ಜರ್ಸಿ, ವಾಷಿಂಗ್ಟನ್, ಡೆಟ್ರಾಯ್ಟ್ ಏನಿದೆ ಕಂಟ್ರೀಸು, ಪಿಟ್ಸ್ಬರ್ಗ್ ಏನು ಒದ್ದಾಡ್ತಾ ಇದ್ದಾರೆ ಇವತ್ತಿನ ದಿವಸ. ವಿದ್ಯುತ್ ಹೊಟ್ಟೋದ್ರೆ ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ತಿಂಗಳಲ್ಲಿ ಹೊಟ್ಟೋದ್ರೆ ಏನ್ ಮಾಡ್ತೀರಾ? ಏನು ಮಾಡಕ್ಕಿಲ್ಲ. ಒಬ್ರಾದ್ರೂ ಯೋಚನೆ ಮಾಡಿದ್ರಾ? ಇವತ್ತಿನ ದಿವಸ ಸೂರ್ಯ ಬಂದಕ್ಕೆ ನೆನೆ ಏನೋ ಸೂಪರ್ ಮೂನ್ ಅಂತೆ. ಏನ್ ಸೂಪರ್ ಮೂನ್ ನನಗೂ ಅರ್ಥವಾಗಿಲ್ಲ. ಚಂದ್ರ ಬಹಳ ಹತ್ರಕ್ಕೆ ಬಂದ್ಬಿಟ್ಟ. ಈ ಹೆಂಗಸರಿಗಂತೂ ನೋಡಿ, ಒಂದು ಕುರಿ ಹೋಯ್ತು ಅಂದ್ರೆ ಇರೋ ಬರೋ ಎಲ್ಲಾ ಕುರಿಗಳು ಹೋಗ್ತಾರೆ, ನಿಜದಿಂದ ಹೋಗಲ್ಲ, ಯಾವ್ದೋ ಇಂದ ಹೊರಟೋಗ್ತೀರ. ಸಂಕಷ್ಟಹರ ಚತುರ್ದಶಿ ಬಂತು ಅಂದ್ರೆ, ಅಥವಾ ಯಾವುದೇ ಒಂದು ವಿಶೇಷವಾಗಿ ಬಂದ ಒಂದು ಕಾರ್ಯಕ್ರಮ ಬಂತು ಅಂದ್ರೆ, ಪ್ರತಿ ತಿಂಗಳು ಪೌರ್ಣಮಿ ಅಮಾವಾಸ್ಯೆ ಬರುತ್ತೆ. ತಲೆಗಿಟ್ಕೊಳ್ಳಿ, ಪ್ರತಿ ತಿಂಗಳು ಪೌರ್ಣಮಿ ಅಮಾವಾಸ್ಯೆಗೆ ಚಂದ್ರ ಹತ್ರಕ್ಕೆ ಬರ್ತಾನೆ, ದೂರ ಆಗ್ತಾನೆ. ಇವತ್ತು ಈ ಭೂಮಿ ಇಷ್ಟು ಗುಂಡಿಗಿದೆ ಅಂದಾಗ ಆ ಭೂಮಿ ಸುತ್ತಲೂ ಇರ್ತಕ್ಕಂಥ ಓವಲ್ ಶೇಪಲ್ಲೇ ಇರೋದು, ಅದು ಕೋಳಿ ಮುಟ್ಟೆ ಶೇಪಲ್ಲಿದೆ, ಅದು ಗುಂಡಿಗಿಲ್ಲ. ನಮ್ಮ ಚಂದ್ರ ಸುತ್ತೋದು ಉದ್ದಕ್ಕೆ ಹಿಂಗೆ ಗೋಲಾಕಾರದಲ್ಲಿದೆ. ಅವಾಗೇನಾಗತ್ತೆ, ಇಲ್ಲಿರ್ತಕ್ಕಂಥ ಭೂಮಿಗೆ ಹತ್ರನೂ ಬರುತ್ತೆ, ದೂರಾನೂ ಆಗತ್ತೆ, ಹತ್ರನೂ ಬರುತ್ತೆ, ದೂರಾನೂ ಆಗತ್ತೆ. ಇದು ಪ್ರತಿ ವರ್ಷದಲ್ಲೂ ಆಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಹತ್ರ ಬಂತು ಅಂದ್ರೆ ಏನರ್ಥ? ಅದು 4 ಇಂಚು ಭೂಮಿ ಇವತ್ತು ಜರ್ಗ್ ಹೋಗಿದೆ. ತಲೆಗಿಟ್ಕೊಳ್ಳಿ, 4 ಇಂಚು ಭೂಮಿ ಜರ್ಗ್ ಹೋಗಿದೆ ಪಕ್ಕಕ್ಕೆ. ಈ ಸುನಾಮಿ ಆಗಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆ ನಡಿ, ಇದನ್ನು ಎಷ್ಟೋ 8 ತಿಂಗಳ ಮೊದಲು ನಾನು ಗಿಣಿಗೆ ಹೇಳ್ದಂಗೆ ಕೇಳಿದಾಗ ಯಾವನೂ ಕೇಳಿಲ್ಲ. ಮೊನ್ನೆ ಹೇಳಿದಾಗ ಹೌದಲ್ವಾ ಗುರುಗಳು ಹೇಳಿದ್ರು ಅಂತ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಕರೆಂಟ್ ನಾಳೆ ಹೋದ್ರೆ ನೀವೆಲ್ಲ ಏನು ಮಾಡ್ತೀರಾ? ಮನಸ್ಸಲ್ಲಿ ಒಂದು ಸಲ ಯೋಚನೆ ಮಾಡಿ. ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಿಂಗ್ ಕೂತ್ಕೊಂಡು ಮೈಕ್ ಮಾತಾಡಕ್ಕಿರಲ್ಲ, ಹಲೋ ಅನ್ನಕ್ಕೆ ಫೋನ್ ಇರಲ್ಲ, ಚಾರ್ಜ್ ಅಲ್ಲಿ ಮಾಡ್ಕೊಂತೀರಾ, ಗ್ಯಾಸ್ ಸ್ಟವ್ಗೆ ಗ್ಯಾಸ್ ಸ್ಟಾಕ್ ಇರಲ್ಲ, ಗಾಡಿ ಓಡಿಸಕ್ಕೆ ಪೆಟ್ರೋಲ್ ಡೀಸೆಲ್ ಅಂತಕ್ಕಂಥದ್ದು ಯಾವುದು ಇರಲ್ಲ. ಕೋಟ್ಯಾಧೀಶ್ವರೆಲ್ಲ ಇಟ್ಕೊಂಡ್ಬಿಡ್ತಾರೆ ಸ್ಟಾಕು. ಏನ್ ಮಾಡ್ತೀರಾ? ಹಳೆಯ ಗಂಡನ್ ಪಾದವೇಗತಿ, ಅದೇ ಸೌದೆ ಒಲೆ ಉರಿ, ಅದೇ ಲ್ಯಾಂಟಿನ್ ಲ್ಯಾಂಪ್, ಟೈಪಿಂಗ್ ಮಾಡ್ತಾ ಕೂತ್ಕೋಬೇಕು. ಯಾವುದು ಜೆರಾಕ್ಸ್ ಮಿಷಿನ್, ಯಾವುದು ಎಲೆಕ್ಟ್ರಿಕಲ್ ಓಡಲ್ಲ. ಕಂಪ್ಯೂಟರ್ ಎಲ್ಲ ಬಂದು ಅಮೆರಿಕಾಲ್ ಇವತ್ತಿನ ದಿವಸ ಏನೇನ್ ದೊಡ್ಡವರೆಲ್ಲ ದಿಮಾಕು ದುರಹಂಕಾರಗಳು ಏನ್ ತೋರಿಸ್ತೀರ, ಸಾಫ್ಟ್ವೇರ್ ಕಂಪನಿ ಸಾಫ್ಟ್ ಆಗಿ ಕೂತ್ಕೋಬೇಕಷ್ಟೇ, ಯಾವ ವೇರು ಇರಲ್ಲ. ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ರ? 80,000, 90,000, 1 ಲಕ್ಷ ಎಲ್ಲಿ ಕಂಪನಿ ಅಂದ್ರೆ, ಅಯ್ಯೋ ನಮ್ಮ ಮಗ ಅಮೆರಿಕಲ್ ದುಡಿತಾ ಇದ್ದಾನೆ. ಮೊದಲೆಲ್ಲ ಹೇಳೋರು ಏನ್ ಗೊತ್ತಾ ಹೇಳ್ತಿದ್ರು, ಎಲ್ಲಿ ಕೆಲಸ ಮಾಡ್ತಾನೆ ಮಗ ಅಂದ್ರೆ, ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ. ದುಬೈಯಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟೇ ಗೊತ್ತು. ಆದ್ರೆ ಇವತ್ತಿನ ದಿವಸ ಎಷ್ಟು ಪರಿಸ್ಥಿತಿ ಅಂದ್ರೆ, ಎಲ್ಲರೂ ಇಂಜಿನಿಯರ್, ಡಾಕ್ಟರ್ಗಳೇ, ಎಲ್ಲರೂ ಸಾಫ್ಟ್ವೇರ್ ಕಂಪನಿಗಳೇ. ಆದ್ರೆ ಎಷ್ಟು ಜನಕ್ಕೆ ಇವತ್ತಿನ ದಿವಸ ಜೀವನ ಚೆನ್ನಾಗಿದೆ ಅಂತ ಯಾವನಾದ್ರೂ ಆಲೋಚನೆ ಮಾಡಿದ್ರೆ? ಅಷ್ಟು ಜನಕ್ಕೆ ಕರೆಂಟ್ ಹೊಟ್ಟೋದ್ರೆ ಏನ್ ಮಾಡ್ತೀರಾ? 80,000 ಎಲ್ಲಿದೆ? 2,000 ಕೊಡೆಯ ಸಾಕು, 3,000 ಕೊಡೆಯ ಸಾಕು, ನಾ ಕೆಲ್ಸಕ್ಕೆ ಬರ್ತೀನಿ ಅಂತಾನೆ. ಮಕ್ಕಳು ಮನೆಯನ್ನ ಅವ್ರು ನಂಬ್ಕೊಂಡು ಹೋದಾಗ ತಂದೆ ತಾಯಿಂದ್ರು ಅವ್ರು ನಂಬ್ಕೊಂಡಿರ್ತಾರೆ. ಈ ತಂದೆ ತಾಯಿಂದ್ರು ಒಂದು ಲೋನ್ ಅಲ್ಲಿ ಮನೆ ಕೊಂಡ್ಕೊಂತ ಮಗ ಹೇಳಿರ್ತಾನೆ, ಆ ಲೋನ್ಗೆ ಬ್ಯಾಂಕ್ ಅವ್ನು ಕಾಯ್ತಿರ್ತಾನೆ, ಒಬ್ರಿಗೊಬ್ರು ಲಿಂಕ್. ಏನ್ ಮಾಡ್ತೀರಾ? ಹೆಂಡತಿ ಸಾಲದಕ್ಕೆ ರೀ ಅರ್ಧರಾಷ್ಟ್ರ ಐಶ್ವರ್ಯ ಬಂದ್ಬಿಡ್ತಲ್ಲ, ಒಂದ್ 4 ಮನೆ ಕಟ್ಬಿಡೋಣ, ಬಾಡಿಗೆ ಬರ್ತಾ ಇರುತ್ತೆ. ಎಲ್ಲಿ ಬರುತ್ತೆ ಬಾಡಿಗೆ? ಮೇಲಿರೋನ್ ಬಾಡಿಗೆ ಕೊಡಲ್ಲ, ಕೆಳಗಡೆ ಬಾಡಿಗೆ ಕೊಡಲ್ಲ, ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ನಿಮ್ ಬಾಡಿಗೆ ಏನೂ ಬರಲ್ಲ, ಏನೂ ಬರಲ್ಲ. ಕಟ್ಟಿರೋ ಮನೆಗೆ ಸಾಲವನ್ನ ನೀವೇ ತೀರಿಸಬೇಕು. ಇಂಥ ಪರಿಸ್ಥಿತಿ ಬಂದ್ರೆ ಯೋಚನೆ ಮಾಡಿದ್ದೀರಾ ಯಾರಾದ್ರೂ? ಯಾರು ಯೋಚನೆ ಮಾಡಿಲ್ಲ. ಗಂಭೀರವಾದ ಚರ್ಚೆ ಇಲ್ಲ, ನಿಮ್ಮ ಹತ್ರ ಒಬ್ಬರು ಮಾತಾಡಲ್ಲ. ಫಿಲಿಮು ಅಂತ ಇವತ್ತು ನೋಡ್ತಾರೆ, ಅಥವಾ ಯಾವುದೋ ಒಂದು ಟಿವಿ ನೋಡ್ತೀರಾ, ನಾಳೆ ದಿವಸ ಮಾಧ್ಯಮದಲ್ಲಿ ಕೂಡ ಯಾರು ನೋಡಕ್ ಸಾಧ್ಯವಿಲ್ಲ. ನಾವೆಲ್ಲ ಮನೇಲಿ ಕೂತ್ಕೋಬೇಕು ಅಂತೀರಾ, ಅವಾಗ ಏನ್ ಮಾಡ್ತೀರಾ? 4 ದಿವಸದಲ್ಲಿ ಸರಿ ಹೋಗುತ್ತಾ ಅನ್ನೋದು ಸರಿಪಡಿಸ್ತಾರ, ಅಥವಾ ಇದು ಸರಿನೇ ಹೋಗಲ್ಲ ಅಂದ್ಬಿಟ್ಟು 6 ತಿಂಗಳವ್ರು ಹೇಳ್ಕೊಂಡು ಹೋಗ್ತಾರ, ಅಥವಾ 1 ವರ್ಷ ಆಗೋಷ್ಟರಲ್ಲಿ ಸರಿ ಮಾಡ್ತಾರಾ ಇಲ್ವೋ ಗ್ಯಾರಂಟಿ ಇಲ್ಲ. ಅವಾಗ ಏನ್ ಮಾಡ್ತೀರಾ? ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಬಹಳ ಜನ ಇಲ್ಲಿ ಕೂತಿರ್ತಕ್ಕಂಥವ್ರು, ಅಲ್ಲಿ ನಿಂತಿರ್ತಕ್ಕಂಥವ್ರು, ಅವರು ಇವರೆಲ್ಲ ಬಹಳ ಜನ ಒಳಗಡೆ ಇರ್ತಕ್ಕಂಥ ಮನಸ್ಸಿದೆಯಲ್ಲ, ಅದು ಹೆಂಗೆ ಅಂದ್ರೆ ಕುಂಬಳಕಾಯಿ ಕಳ್ಳ ಇದ್ದ ಹಾಗೆ. ಏನಾದ್ರೂ ವಿಚಾರ ಇರ್ತಾ ಇದ್ರೆ ನನ್ನ ಬಗ್ಗೆ ಹೇಳ್ತಾರೆ, ಮಾಡೋ ಕೆಲಸ ಇಲ್ಲ, ಬಾ ಹೊಟ್ಟೋಣ ಅಂತ ಹೇಳ್ತಿರ್ತಾರೆ. ಇಂಥವ್ರು ಇರ್ತಾರೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಪರಿಹಾರ ಕೊಡೋದಾಗ್ಲಿ, ವಿಚಾರ ಆಗ್ಲಿ, ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ನಿಮ್ಮ ಜೀವನ ಹೇಗೆ ನಡಿಬೇಕು ನಾನು ತೋರಿಸ್ಕೊಡ್ತೀನಿ. ಆದ್ರೆ ನೀವೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ತಕ್ಕಂಥವ್ರು, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆ ಇರ್ತಕ್ಕಂಥವ್ರು, ನೀವು ನಾಳೆ ಸರಿ ಹೋಗೋಕ್ಕೆ ಏನೇನು ಮಾಡಬೇಕು ನಾನು ಹೇಳ್ತೀನಿ. ನಂಬಿಕೆ ಇದ್ದವರು ದಯವಿಟ್ಟು ಮಾಡಿ. ನೀವು ಒಬ್ಬರೇ ಮಾಡಬೇಕು ಅಂತಲ್ಲ, 4 ಜನಕ್ಕೆ ಹೇಳಿ, ಎಲ್ಲ ಧರ್ಮದವ್ರಿಗೂ ಹೇಳಿ, ಎಲ್ಲರೂ ಚೆನ್ನಾಗಿರಿ.
ಯಾಕೆಂದ್ರೆ ಇವತ್ತು ಒಬ್ಬರು ಚೆನ್ನಾಗಿದ್ರೆ ಪ್ರಯೋಜನ ಇಲ್ಲ, ಎಲ್ಲರೂ ಸುಖವಾಗಿರಬೇಕು. ಅದರಿಂದ ಆ ಸುಖ ಜೀವನಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಅದಕ್ಕೆ ಮೊದಲು ಈಗ ಅವರಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವಿಚಾರ ರೂಢಿಗಳನ್ನ ಒಂದೊಂದೇ ಏನಾದರೂ ಒಂದು ಮಾತಾಡ್ತಿರ್ಬೇಕಲ್ಲ. ಯಾಕೆಂದ್ರೆ ನೀವುಗಳು ಹೀಗೆ ನಾನು ಕೂತಿದ್ರು ನಾನು ಒಂದು 10 ಗಂಟೆ ಕಾಲವನ್ನು ಮಾತಾಡ್ಬೋದು. ಆದರೆ ಅವರುಗಳು ಪಾಪ ಕಾರ್ಯಕ್ರಮ ಮಾಡೋದು ಸುಮ್ಮನೆ ಮಾಡಬಾರ್ದು. ಅವರುಗಳಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಅಭಿವೃದ್ಧಿ ಇಷ್ಟು ಜನ ನೀವೆಲ್ಲ ಟಿವಿಯಲ್ಲಿ ಬರಬೇಕು, ಹೌದಾ ಅಲ್ವಾ? ಆದ್ರಿಂದ ಒಂದು 5 ನಿಮಿಷ ಅವ್ರು ಏನೋ ಹೇಳ್ತಾರೆ ಆ ವಿಚಾರಕ್ಕೆ ಮಾತಾಡೋಣ. ಸಂಕ್ಷಿಪ್ತವಾಗಿ ನಿಶ್ಶಬ್ದವಾಗಿ ಕೂತಿರಿ ಅಂತ ಹೇಳ್ತೀನಿ. ಹಾಗೆ ಗುರುಜಿ ಒಂದು ಮಾತನ್ನು ಹೇಳಿದ್ರು, ತುಂಬಾನೇ ಸತ್ಯ. ಅವರು ನೇರ ನುಡಿಯಿಂದಲೇ ನಮ್ಮ ನೆಚ್ಚಿನ ಗುರುಗಳಾಗಿರೋದು ಅಲ್ವೇ ಸ್ನೇಹಿತರೆ? ಹಾಗಾದ್ರೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಗುರೂಜಿಯವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರು, ಅವರ ಅಂತರಂಗದ ಮಾತನ್ನ ನಮ್ಮ ಮುಂದೆ ಬಿಚ್ಚಿಟ್ರು. ಯಾಕೆ ಹೇಳಿ, ನೀವು ಕೂಡ ಪ್ರತಿದಿನ ನಮ್ಮನ್ನ ನೋಡ್ತಿರ್ತೀರಾ, ಆದ್ರೆ ನಾವು ನಿಮ್ಮನ್ನ ನೋಡ್ಲಿಕ್ಕಾಗಲ್ಲ. ಒಂಥರ ನಮ್ಮ ನಡುವೆ ಒಂದು ಬಾಂಧವ್ಯ ಬೆಳೆದಿದೆ. ಇವತ್ತು ನೀವು ಮುಖಾಮುಖಿ ಆಗಿದ್ದೀವಿ, ನಾವು ನೀವು. ಹಾಗಾಗಿ ಅವರ ಅಂತರಂಗದ ಮಾತನ್ನ ನಮ್ಮ ಮುಂದೆ ಬಿಚ್ಚಿಟ್ರು. ಅವರ ಯಶಸ್ವಿ ಧಾರ್ಮಿಕ ಸಾಧನೆಯ ಹಾದಿ ಹೇಗಿತ್ತು ಅಂತ ಕೂಡ ಹೇಳಿದ್ರು. ಈಗ ನಾವು ನಿಮ್ಗೆ ಮುಂಚೆನೆ ತಿಳಿಸಿದ ಹಾಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಹೇಳಿದ್ವಿ ನಾವು. ನೀವು ಪ್ರಶ್ನೆಯನ್ನ ನಮ್ಮ ಕಚೇರಿಯ ವಿಳಾಸಕ್ಕೆ ಬರೆದು ಕಳಿಸಿ, ಆರಿಸಿ ಆಯ್ಕೆಯಾದ ಕೆಲವು ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ಅಂತ.